ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಭರಮ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈಗ ಬರೀ ಇನ್ಸ್ಟಾಗ್ರಾಮ್ ಫುಲ್ ತೆಗೆದ್ರೆ ಸಾಕು, ಬರೀ ಶಾಂತಿ ಕ್ರಾಂತಿ ಸಿನಿಮಾಗಳ ಸಾಂಗೆ ಮತ್ತು ಅದರ ಒಂದು ಮರು ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿರುವಂಥದ್ದು. ಅದರ ಒಂದು ವಿಚಾರ ಬಗ್ಗೆ ನನಗೊಂದಷ್ಟು ಜನ ನಮ್ಮ ಫ್ರೆಂಡ್ಸು, ಆಮೇಲೆ ಕೆಲವೊಂದು ಜನರು ಅದ್ರ ಬಗ್ಗೆನೂ ಮಾತಾಡೋ ಅಂತೇಳಿ ಭಾಳಷ್ಟು ಜನರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಮಾತಾಡಬೇಕು ಅಂದ್ಕೊಂಡು ಇವತ್ತು ನಾನು ಒಂದು ವಿಡಿಯೋ ಮಾಡಾಕತ್ತೀನಿ. ಆ ಒಂದು ಸಿನಿಮಾವನ್ನು ಯಾಕೆ ರಿಲೀಸ್ ಆಗಬೇಕು ಅನ್ನುವಂಥದ್ದು ಎಲ್ಲವನ್ನು ವಿವರಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಫಸ್ಟ್ ಆಗಿನ ಒಂದು ಕಾಲದೊಳಗೆ ಯಾರೂ ಆಗದಿರೋವಂಥ ಒಂದು ಕಾಲದೊಳಗನ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಮಾಡಿರುವಂಥದ್ದು ಅದು ಏಕೈಕ ನಟ ಯಾರಾದರೂ ಇದ್ರೆ ನಮ್ಮ ಕನ್ನಡ ಚಿತ್ರರಂಗದ ರವಿಚಂದ್ರನ್ ಸರ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಆಗಿನ ಸಮಯಕ್ಕೆ ಪ್ಯಾನ್ ಇಂಡಿಯಾ ಅಂತಂದ್ರೆ ಏನಂತ ಗೊತ್ತಿಲ್ಲದೆ ಇರುವಂಥದ್ದು ಸಮಯ ಅದು. ಅವಾಗಿನ ಸಮಯದೊಳಗೆ ಸುಮಾರು 10 ಕೋಟಿಗಿಂತ ಹೆಚ್ಚು ದುಡ್ಡು ಹಾಕಿ ಸಿನಿಮಾ ಮಾಡಿದಂಥದ್ದು ಸಿನಿಮಾ ಅಂತಂದ್ರೆ ಅದು ಶಾಂತಿ ಕ್ರಾಂತಿ. ಯಾಕಂದ್ರೆ ಅದು ಈಗಿನ ಒಂದು ಹೋಲಿಕೆಗೆ ದುಡ್ಡು ಈಶ್ವರ ಪ್ರೊಡಕ್ಷನ್ ವತಿಯಿಂದ ಆ ಒಂದು ಸಿನಿಮಾ ರೆಡಿಯಾಗಿತ್ತು. ಆ ಒಂದು ಆಗಿನ ಕಾಲದಾಗ ಒಂದು 10 ಕೋಟಿ ಅಂತಂದ್ರೆ ಅದು ಈಗಿನ ಒಂದು ಈಗಿಂದ ಇರ್ತಕ್ಕಂಥ ಒಂದು ದುಡ್ಡಿನ ಲೆಕ್ಕಾಚಾರ ವಿಚಾರ ಮಾಡಿದ್ರು ಅಂತಂದ್ರೆ ಸುಮಾರು ಒಂದು 110ರಿಂದ 120 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಸಿನಿಮಾ ಅಂತಂದ್ರು ತಪ್ಪಂಗಿಲ್ಲ. ಯಾಕಂದ್ರೆ ಅಷ್ಟು ಒಂದು ಆಗಿನ ಕಾಲದಾಗ 1991 ಸೆಪ್ಟೆಂಬರ್ 23ರಂದು ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಮಯಕ್ಕೆ ನಮಗಿಂತ ಒಂದು 10 ವರ್ಷ 2000 ಮೇಲೆ ಹುಟ್ಟಿದವರು ಯಾರೂ ಆ ಒಂದು ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ಒಂದು ಆಗಿನ ಸಮಯಕ್ಕೆ ಅದು ಯಾಕೆ ಫ್ಲಾಪ್ ಆಯಿತು ಅಂತ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಫಸ್ಟಿಗೆ ಅದು ರವಿಚಂದ್ರನ್ ಸರಿಗೆ ಅನಿಸಿತ್ತಂತ ಈ ಸಿನಿಮಾ ಬೇಡ ಅಂತಂದಾಗ ಅವರಿಗೂ ಕೂಡ ಕೆಲವೊಂದು ಜನರು ಅಂದರೆ ಅವರಿಗೆ ಬೇಕಾದಂಥವ್ರು ಇಲ್ಲ ಈ ಒಂದು ಸಿನಿಮಾ ಖಂಡಿತ ಮಾಡೋಣ ಅಂತ ಅನ್ಕೊಂಡು ಹಠ ತಡ್ಕೊಂಡು ಮಾಡಿದ್ರು. ಕೊನೆಗೂ ಆ ಸಿನಿಮಾ ಆ ಸಮಯಕ್ಕೆ ಅದು ಗೆಲ್ಲಿಲ್ಲ. ಆ ಒಂದು ಸಿನಿಮಾ ಈಗ ನಾವು ನೋಡ್ತೀವಿ, ಯಾಕಂದ್ರೆ ಅಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾನ ಅದು ಆಗಿನ ಸಮಯಕ್ಕೆ ಯಾಕೆ ಸೋಲ್ತೋ ಗೊತ್ತಿಲ್ಲ. ನಾವು ಈಗ ಅಭಿಮಾನಿಗಳಾದವರು ಆ ಒಂದು ಸಿನಿಮಾವನ್ನು ಗೆಲ್ಲಿಸ್ತೀವಿ, ದಯವಿಟ್ಟು ರಿಲೀಸ್ ಮಾಡಿ ಅಂತೇಳಿ ಪ್ರತಿಯೊಂದು ಫುಲ್ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಅದರಲ್ಲಿ ಬರೀ ಶಾಂತಿ ಕ್ರಾಂತಿ ಹಾಡುಗಳೇ, ನಡು ರಾತ್ರಿ, ಆಮೇಲೆ ಈ ರೀತಿ ಒಂದು ಸಾಂಗ್ಸ್ಗಳೆಲ್ಲದವು ಫುಲ್ಲು ಈಗ ಟ್ರೆಂಡಿಂಗಲ್ಲಿರುವಂಥದ್ದು. ಅದಕ್ಕೋಸ್ಕರ ಅದರ ಒಂದು ರಿಲೀಸ್ ಮಾಡಬೇಕೋ ಮಾಡಬೇಡೋ ಅನ್ನೋದಕ್ಕೋಸ್ಕರ ಒಂದು ಸಣ್ಣದೊಂದು ರವಿಚಂದ್ರ ಸರ್ ಮಗ ಅವರು ವಿಕ್ರಮ್ ಅವರು ಒಂದು ಹಿಂಟ್ ಕೊಟ್ಟಾರ. ಆ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬರ್ರಿ ಫಸ್ಟ್. ಅಪ್ಪತ್ತೆ ಸಿನಿಮಾಗಳು ಎಷ್ಟೆಂತ ಸಿನಿಮಾ ಈಗ ಶಾಂತಿ ಕ್ರಾಂತಿ ಕೂಡ ರಿಲೀಸ್ ಅಂತ ಕೇಳ್ಪಟ್ವಿ ನಾವು. ಹೌದು, ಅದ್ರ ಬಗ್ಗೆ ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬಾ ಆಸೆ ಪಟ್ಟರು ಈ ಸಿನಿಮಾ ಮಾಡ್ಬೇಕಂತ, ರಿಲೀಸ್ ಮಾಡ್ಬೇಕಂತ. ಅಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯಾ, ಇಷ್ಟೇ ನೋಡೋ ಏನು ಮಾಡ್ತೀಯಾ ಅಂತ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗತ್ತೆ, ಯಾವ ಥರ ಆಗತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್ 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ನಾ ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆಸ್ ಅ ಫ್ಯಾನ್ 1% ಜಾಸ್ತಿ. ನಾನು ಯಾವತ್ತೂ ಅವ್ರ ಮಗನಿಗಿಂತ ಆಸ್ ಅ ಫ್ಯಾನೇ ಜಾಸ್ತಿ. ನಾನು ಅವ್ರನ್ನ ಇವತ್ತಿಗೂ ನೋಡಿದಾಗಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ಮ ಫ್ಯಾಮಿಲಿಗೆ PR ಅನ್ನೋರು ಯಾರು ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನ ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡ್ಬಿಟ್ಟು ಡೈರೆಕ್ಟಾಗಿ. ಇವತ್ತೊಂದು ಚರ್ಚೆ ಆದಾಗ ಅದೇನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ನೋಡಿದ್ರಲ್ಲ, ಏನೋ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನು ಏನೋ ಸ್ವಲ್ಪ ಹಿಂಟ್ ಕೊಟ್ರಂತ ರವಿಚಂದ್ರ ಸರ್ ಅವರು ಮಗನಿಗೆ. ಅವರು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು,
ಆ ಒಂದು ರಿಲೀಸನ್ನು ಮಾಡಬೇಕು ಅಂತ ಅಂದ್ಕೊಂಡು ವಿಚಾರ ಮಾಡ್ತೀವಿ ಅನ್ನೋಂಥದ್ದು ಏನೋ ಅನ್ಕೊಂಡಂತ ಖಂಡಿತವಾಗಿ ಇದನ್ನು ರಿಲೀಸ್ ಮಾಡಲೇಬೇಕು. ಆದ್ರೆ ರಿಲೀಸ್ ಮಾಡ್ಬೇಕಾದ್ರೆ ಮತ್ತಷ್ಟು ಕೆಲವೊಂದಿಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗತಿ. ಯಾಕಂದ್ರೆ ಆಗಿನ ಸಮಯಕ್ಕೆ ಇರುವಂಥದ್ದು ಒಂದು ಕ್ವಾಲಿಟಿ ಆಮೇಲೆ ಈಗಿನ ಸಮಯಕ್ಕೆ ಸ್ವಲ್ಪ ಬೇಕಾದಂಥದ್ದು ಏನು ಕ್ವಾಲಿಟಿಯನ್ನು ಅದು ಕೊಡಬೇಕಾಗ್ತೈತಿ. ಆಮೇಲೆ ಮ್ಯೂಸಿಕ್ಸ್ ಏನು ವಾಯ್ಸ್ ಎಲ್ಲವೂ ಈಗೇನಿರುವಂಥದ್ದು ಅದಕ್ಕೆ ಒಂದು ಸ್ವಲ್ಪ VFX ಅದಿದು ಇದನ್ನು ಹಾಕಿ ಸ್ವಲ್ಪ ಈಗಿರ್ತಕ್ಕಂಥ ಒಂದು ಥಿಯೇಟ್ರ್ಗಳಿಗೆ ಆಮೇಲೆ ಜನರಿಗೆ ರೀಚ್ ಆಗುವಂಥದ್ದು ರೀತಿ ಒಳಗೆ ಮಾಡಿ ಅದನ್ನು ವಾಪಸ್ ತರಬೇಕಾಗ್ತೈತಿ. ಸ್ವಲ್ಪ ಲೇಟ್ ಆದರೂ ಆಗೇ ಆಗ್ತೈತೆ ಅನ್ಕೋತೀನಿ. ಯಾಕಂದ್ರೆ ಈ ಸದ್ಯಕ್ಕೆ ಸಡನ್ಲಿ ತರೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸದ್ಯಕ್ಕೆ ನಮ್ಮ ಕನ್ನಡದ ಇನ್ನೊಂದು ಸಿನಿಮಾ ಅಂತಂದ್ರೆ ಟಾಕ್ಸಿಕ್ ಸಿನಿಮಾ ಬರೋಕತ್ತೈತಿ. ಅದ್ರ ಮಧ್ಯದೊಳಗೆ ಇದನ್ನು ರಿಲೀಸ್ ಮಾಡೋದು ಇದಾಗಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಆ ಒಂದು ಸಿನಿಮಾ ಇದಾದ್ಮೇಲೆ ಏನೋ ಸೆಪ್ಟೆಂಬರ್ ತಿಂಗಳೊಳಗೆ ಇದು ಇದಾಗಿತ್ತಲ್ಲ, ಸಿನಿಮಾ ರಿಲೀಸ್ ಆಗಿತ್ತಲ್ಲ, ಆ ಒಂದು ಸಮಯಕ್ಕೆ ಒಳ್ಳೆ ಸೆಪ್ಟೆಂಬರ್ದೊಳಗೆ ರಿಲೀಸ್ ಮಾಡಲಿ ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ರಿಲೀಸ್ ಮಾಡಲೇಬೇಕು. ನಾವು ಈ ಸಿನಿಮಾವನ್ನು ಖಂಡಿತವಾಗಿ ಥಿಯೇಟ್ರ್ ಒಳಗೆ ನಾವು ಹೋಗಿ ನೋಡ್ತೀವಿ. ಯಾಕಂದ್ರೆ ಇವತ್ತಿನವರೆಗೆ ಹೇಳ್ತೀನಿ, ನಾ ಆ ಸಿನಿಮಾವನ್ನು ನೋಡಿ ಇಲ್ಲ. ಆ ಒಂದು ಸಿನಿಮಾವನ್ನು ಥಿಯೇಟ್ರ್ ಒಳಗೆ ರಿಲೀಸ್ ಮಾಡಿದ್ರೆ ಪಕ್ಕಾ ಒಂದು ಸಿನಿಮಾವನ್ನು ನೋಡ್ತೀನಿ. ದಯವಿಟ್ಟು ಆ ಒಂದು ರಿಲೀಸ್ಗೆ ಮಾಡೋಕೆ ನೀವೆಲ್ಲರೂ ನಮ್ಮ ರಚನಾ ಸರ್ ಅವರು ಆಗಿರ್ಬೋದು, ಅವ್ರ ಒಂದು ಟೀಮ್ ಎಲ್ಲವೂ ಮತ್ತೆ ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ರಿ ಅಂತ ಕೇಳ್ಕೊತೀವಿ. ಆ ಅಭಿಮಾನಿಗಳು ಭಾಳ ಅಂದ್ರೆ ಭಾಳ ಕಾತುರದಿಂದ ಕಾಯಕತ್ತಾರ. ಅಷ್ಟು ಒಂದು ಆಗಿನ ಕಾಲದಾಗ ಅಷ್ಟೆಲ್ಲ ದುಡ್ಡು ಹಾಕಿ ಒಂದು 10 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಹಾಕಿ 4ರಿಂದ 5 ಭಾಷೆ ಒಳಗೆ ಆ ಒಂದು ಸಿನಿಮಾವನ್ನು ಮಾಡಿರುವಂಥದ್ದು ಏಕಕಾಲಕ್ಕೆ ಮಸ್ಟ್ ಕೊನೆಯ ಸೀನೊಳಗೆ ಲಾಸ್ಟ್ 24 ಕ್ಯಾಮ್ರಾದೊಳಗೆ ಏನೋ ಇದನ್ನು ಮಾಡಿರುವಂಥದ್ದು ಅಂತ ಅಷ್ಟೆಲ್ಲ ಒಂದು ಪ್ರಯತ್ನ ಮಾಡಿರುವಂಥ ಸಿನಿಮಾ. ಏನು ತೆಲುಗುದಲ್ಲಿ ನಾಗಾರ್ಜುನ ಸರ್ ಅವರು, ಆಮೇಲೆ ಈ ರಜನಿಕಾಂತ್ ಸರ್ ಅವರು, ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ನಮ್ಮ ರವಿ ಸರ್ ಅವರು, ಈ ರೀತಿ ಆಮೇಲೆ ಅನಂತ್ ನಾಗ್ ಸರ್ ಅವರು ಎಲ್ಲರಿಗೂ ವಿಲನ್ ಕ್ಯಾರೆಕ್ಟರ್ ಮಾಡಿರುವಂಥದ್ದು, ರಮೇಶ್ ಅರವಿಂದ್ ಸರ್ ಅವರು ಪೊಲೀಸ್ ಕ್ಯಾರೆಕ್ಟರ್, ನಮ್ಮ ರವಿಚಂದ್ರ ಸರ್ ಅವರು, ಈ ರೀತಿ ಹಲವಾರು ರೀತಿಯೊಳಗೆ ಭಾಷೆ ಒಳಗೆ ಬಂದಿರುವಂಥ ಒಂದು ಸಿನಿಮಾ. ಅದು ನಮ್ಮ ಈಶ್ವರಿ ಸಂಸ್ಥೆ ಪ್ರೊಡಕ್ಷನ್ ವತಿಯಿಂದ ಬಂದಿರುವಂಥ ಸಿನಿಮಾ. ಆಗಿನ ಕಾಲದಾಗ ಪ್ಯಾನ್ ಇಂಡಿಯಾ ಅಂತೇಳಿ ಫಸ್ಟ್ ಹೆಸರು ಮಾಡಿದಂಥ ಸಿನಿಮಾ. ಬಟ್ ಆ ಹೆಸರು ಮಾಡೋಕ್ಕಾಗಲಿಲ್ಲ, ಅದು ಸೋಲ್ತು ಆ ಸಮಯಕ್ಕೆ. ಅದು ಸಿನಿಮಾ ಅವತ್ತೇನಾದ್ರು ಆ ಸಿನಿಮಾ ಗೆದ್ದಿತ್ತು ಅಂತಂದ್ರೆ ಇವತ್ತು ರವಿಚಂದ್ರ ಸರ್ ಎಲ್ಲೂ ಇರ್ತಿದ್ರು. ಇವತ್ತು ಆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಒಂದು ಆಗಿಂದ ಇದ್ರೊಳಗಿನ ಒಂದು ದೊಡ್ಡ ಲೆವೆಲ್ ಒಳಗೆ ಹೋಗ್ತಿತ್ತು. ಅಷ್ಟು ಒಂದು ಹೆಸರು ಮಾಡ್ತಿತ್ತು. ಅದರ ಏನೋ ಆ ಸಿನಿಮಾ ಸಮಯಕ್ಕೆ ಯಾಕೆ ಸೋಲ್ತು ಏನೋ ಅಂಥದ್ದು ಅವತ್ತು ಅವ್ರಿಗೂ ಗೊತ್ತಾಗಿಲ್ಲ. ಆದಷ್ಟು ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಿರಿ ಅಂತ ಕೇಳ್ಕೊತಾರೆ. ಭಾಳಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯಕತ್ತಾರ. ದಯವಿಟ್ಟು ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಿರಿ. ಆ ಒಂದು ಸಿನಿಮಾವನ್ನು ಮತ್ತೆ ಕನ್ನಡಿಗರು ನೋಡಿ ಆ ಸಿನಿಮಾವನ್ನು ಮತ್ತೆ ಏನು ಆವತ್ತು ಸೋತಿರುವಂಥ ಸಿನಿಮಾವನ್ನು ಇವತ್ತು ಗೆಲ್ಲಿಸಿ ನಿಮಗೆ ಮತ್ತಷ್ಟು ಆ ಒಂದು ದುಡ್ಡನ್ನು ವಾಪಸ್ಸು ನಿಮ್ಗಳಿಗೆ ತಲುಪಿಸ್ತಾರೆ ಅನ್ನೋದು ಒಂದು ಕನ್ನಡ ಅಭಿಮಾನಿಗಳ ಒಂದು ಪ್ರೀತಿ. ಭಾಳಷ್ಟು ಜನ ಕಾಯಕತ್ತಾರ, ಸಿನಿಮಾವನ್ನು ನೋಡ್ಬೇಕಂತೇಳಿ ಹಠ ತೊಗೊಂಡು ಕಾಯಕತ್ತಾರ. ದಯವಿಟ್ಟು ಥಿಯೇಟ್ರ್ ಒಳಗೆ ರಿಲೀಸ್ ಮಾಡಿರಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂದರೆ ಯಾವುದೇ ರೀತಿಯಾದಂಥ ಸಬ್ಸ್ಕ್ರೈಬ್ಗಳು ಬರ್ತಾ ಇಲ್ಲಿಗೆ. ಯಾಕಂದ್ರೆ ವಿಡಿಯೋಗಳು ಹಾಕ್ತಾ ಹೋದ್ರು ಅದು ಯಾಕೋ ಏನು ಸುದ್ದಿ ಗೊತ್ತಾಗುತ್ತಲ್ಲ, ರೀಚ್ ಭಾಳ ಕಡಿಮೆ ಆಗ್ತೈತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಒಂದು ಪ್ರೀತಿ ಪ್ರೋತ್ಸಾಹ ನೀಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.